विनती करती हूँ कि सर प्रेस को थोड़ा सा संबोधित करें। ದೇಶದ ಪ್ರಥಮ ಉಪ ಪ್ರಧಾನಿ ಮುಖ್ಯನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ 150ನೇ ಜನ್ಮ ದಿನಾಚರಣೆಯನ್ನ ಎಂದು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ಉದ್ಘಾಟನೆಯನ್ನು ಮಾಡುವುದರ ಮೂಲಕ ದೇಶದ 140 ಕೋಟಿ ಜನರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮಾಡಿದಂತಹ ಸೇವೆಯನ್ನ ಸ್ಮರಿಸತಕ್ಕಂಥ ಸಂದೇಶವನ್ನು ಇವತ್ತು ಕೊಡ್ತೇನೆ. ಎಲ್ಲದಕ್ಕಿಂತಲೂ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮತ್ತು ದೇಶದಲ್ಲಿ 565 ಸಂಸ್ಥಾನಗಳ ವಿಲೀನ ಮಾಡಿರ್ತಕ್ಕಂಥದ್ದು, ಹರಿದು ಹಂಚಿ ಹೋಗಿರ್ತಕ್ಕಂಥ ಭಾರತ ದೇಶವನ್ನ ಅಖಂಡ ಭಾರತವನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಮತ್ತು ಕೀರ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಸರ್. ಈ ಅಭಿಯಾನವನ್ನ ಅಕ್ಟೋಬರ್ 6 ರಾಷ್ಟ್ರೀಯ ಪತ್ರಿಕಾಗೋಷ್ಠಿಯ ಮೂಲಕ ಕೇಂದ್ರದ ಸನ್ಮಾನ್ಯ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಉದ್ಘಾಟನೆಯನ್ನು ಮಾಡಿದರು. ಮತ್ತು ನಾವೆಲ್ಲರೂ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ನ ನೆನೆಸಬೇಕಾದದ್ದು ಏನು, ರಾಜ ಮಹಾರಾಜರ ಆಡಳಿತದಿಂದ ದೇಶ 565 ಗುಂಪುಗಳಾಗಿತ್ತು. ಒಬ್ಬರಿಗೊಬ್ಬರಿಗೆ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಅಂಥವನ್ನೆಲ್ಲರನ್ನೂ ಕೂಡ ಮನಸ್ಸೊಪ್ಪುವುದರ ಮೂಲಕ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹೈದರಾಬಾದ್ ನವಾಬ್, ಹೌದಾ, ಹೈದರಾಬಾದ್ ನಿಜಾಮ್ ದೇಶದಲ್ಲಿ ವಿಲೀನಗೊಳ್ಳಲಿಕ್ಕೆ ಒಪ್ಪದೇ ಇದ್ದಾಗ 1 ವರ್ಷಗಳ ಕಾಲ ಪ್ರಯತ್ನ ಮಾಡಿ ಹೋರಾಟವನ್ನು ಮಾಡಿ ದೇಶದಲ್ಲಿ 1947 ಬದಲಾಗಿ 48ರಲ್ಲಿ ಹೈದರಾಬಾದ್ ನಿಜಾಮರ ಪ್ರದೇಶವನ್ನು ಕೂಡ ದೇಶದಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಇತಿಹಾಸ. ಇವತ್ತು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾ ಇದ್ರು, ಭಾರತ ಎಂದೆಂದಿಗೂ ಒಂದೇ, ಭಾರತ ಎಂದೆಂದಿಗೂ ಅವಿಭಾಜ್ಯ ಮತ್ತು ಭಾರತ ಎಂದೆಂದಿಗೂ ಅವಿಭಾಜ್ಯವಾಗಿಯೇ ಮುಂದುವರಿತದ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಹೇಳಿದರು. ಅದೇ ನಂಬಿಕೆಯನ್ನಿಟ್ಕೊಂಡು ಇವತ್ತು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ 2047ರ ದೃಷ್ಟಿಕೋನದ ಮೂಲಕ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ, ದೇಶವನ್ನು ಮುನ್ನಡೆಸ್ತಾರೆ. ಅಕ್ಟೋಬರ್ 6ರಿಂದ ಇಡೀ ದೇಶದಲ್ಲಿ ಯುವಕರು ಅನೇಕ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಸರ್ದಾರ್ ಪಟೇಲ್ರ ಏಕತೆಯ ಸಂದೇಶವನ್ನ ಪ್ರತಿಯೊಬ್ಬರ ಹೃದಯಕ್ಕೂ ಕೂಡ ಮುಟ್ಟು ಹಾಗೆ ಮಾಧ್ಯಮಗಳು ಕೂಡ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ. ಅಕ್ಟೋಬರ್ 31ರಿಂದ ನವೆಂಬರ್ 25ರವರೆಗೆ ದೇಶದಾದ್ಯಂತ ಪಾದಯಾತ್ರೆಗಳು ನಡೀತಾ ಇದ್ದಾವೆ. ಅದೇ ರೀತಿ ಚಿತ್ರದುರ್ಗದಲ್ಲಿಯೂ ಕೂಡ 12ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ. ಕನಕ ಸರ್ಕಲ್ನಿಂದ ಚಳ್ಳಿಕೆರೆ ಟೋಲ್ ಗೇಟ್ವರೆಗೂ ನಾವು ಈ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ, ಏಕತಾ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಮತ್ತು ಮೈ ಭಾರತ್ ಸ್ವಯಂ ಸೇವಕ್, ಎನ್ಸಿಸಿ ಕೆಡೆಟ್ಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು, ಸಾಮಾಜಿಕ ಮತ್ತು ಧಾರ್ಮಿಕ ಸಂಸ್ಥೆಗಳು, ಮತ್ತೆ ಅಂದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನಗರದ ಗೌರವಾನ್ವಿತ ಪ್ರಜೆಗಳು
ನಿವೃತ್ತ ಅಧಿಕಾರಿಗಳು, ಮಾಜಿ ಸೈನಿಕರು, ಹೀಗೆ ಕ್ರೀಡಾಪಟುಗಳು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಅದಕ್ಕೆ ಜನರು ಕೂಡ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಈ ಪಾದಯಾತ್ರೆಗಿಂತಲೂ ಮುಂಚೆ ನಮ್ಮ ಎಲ್ಲ ಶಾಲೆ ಕಾಲೇಜುಗಳಲ್ಲಿಯೂ ಕೂಡ ಸರ್ದಾರ್ ಪಟೇಲ್ ಜೀವನ ಮತ್ತು ಆದರ್ಶ ಕುರಿತು ಚರ್ಚಾ ಸ್ಪರ್ಧೆಗಳನ್ನ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಪ್ರಬಂಧಗಳನ್ನ, ವಿಚಾರ ಸಂಕಿರಣಗಳನ್ನ ಏರ್ಪಡಿಸುವುದರ ಮೂಲಕ ದೇಶದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮತ್ತು ಯುವಕರು ನಶೆ ಮುಕ್ತ ಭಾರತಕ್ಕಾಗಿ ಪ್ರತಿಜ್ಞೆಯನ್ನು ಮಾಡಬೇಕಾದಂತ ಸಂದರ್ಭ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡಬೇಕಾಗಿದೆ. ಇದು ಅಲ್ಲದೆ ಇದೇ ಸಮಯದಲ್ಲಿ ಚಿತ್ರದುರ್ಗದಲ್ಲಿ ಸ್ವದೇಶಿ ಮೇಳವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಆ ಆಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಬೇಕು ಮತ್ತು ಸ್ವಚ್ಛತಾ ಅಭಿಯಾನವನ್ನು ನಡೆಸಬೇಕು, ಬೀದಿ ನಾಟಕಗಳನ್ನು ನಡೆಸಬೇಕು, ಪರಿಸರಕ್ಕಾಗಿ ಏಕ್ ಪೇಡ ಮಾಕೆ ನಾಮ್ ಅಂತಕ್ಕಂಥ ಅಭಿಯಾನವನ್ನ ಪ್ರತಿಯೊಬ್ಬ ನಾಗರಿಕರು ತೀವ್ರವಾಗಿ ಮಾಡಬೇಕು ಮತ್ತು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಮತ್ತು 5 ವಲಯದಿಂದ ನಾವು ರಸ್ತೆ ಮೂಲಕ ಸೆಪ್ಟೆಂಬರ್ 25ರಂದು ಕರ್ಮಸದ್ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಜನ್ಮ ನೀಡಿರ್ತಕ್ಕಂಥ ಗ್ರಾಮ ಅಲ್ಲಿಗೆ ಮುಟ್ತಾ ಇದ್ದಾರೆ. ಸೆಪ್ಟೆಂಬರ್ 26ರಿಂದ ಭಾರತದ ಸಂವಿಧಾನ ದಿನ. ಆ ದಿನ ಸಾವಿರಾರು ಪಾದಯಾತ್ರೆಗಳು ಕರ್ಮಸದಿಂದ 152 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಕೇವಾಡಿಯಾದಲ್ಲಿರುವ ಭಾರತದ ಏಕತೆಯ ಪ್ರತೀಕವಾಗಿರ್ತಕ್ಕಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ಮುಟ್ತಾ ಇದ್ದಾರೆ, ತಲುಪ್ತಾ ಇದ್ದಾರೆ. ಇದೊಂದು ಐತಿಹಾಸಿಕ ನಡಿಗೆ ಆಗಬಹುದೇ. ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾರತದ ನಕ್ಷೆಯನ್ನು ಒಂದುಗೂಡಿಸಿದ್ದರು ನಾವು ಕೂಡ ಕನಸನ್ನ ನನಸು ಮಾಡಬೇಕಾಗಿದೆ. ಮತ್ತು ಅವರು ಪ್ರದೇಶಗಳನ್ನು ಒಂದುಗೂಡಿಸಿದರು. ನಾವು ದೇಶದ ಎಲ್ಲ ಧರ್ಮದವರ, ಎಲ್ಲ ಸಮುದಾಯದವರ, ಎಲ್ಲ ಜನರ ಮನಸ್ಸನ್ನ ಒಂದುಗೂಡಿಸ್ತಕ್ಕಂಥ ಪ್ರಯತ್ನವನ್ನ, ಕಾರ್ಯಕ್ರಮಗಳನ್ನ ರೂಪಿಸತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕ. ಅದನ್ನು ನಾವೆಲ್ಲರೂ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕಂಡ ಭಾರತದ ಕನಸು ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಪರಿವರ್ತಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ, ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಅದನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಮತ್ತು ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಏಕತೆ ಸಂದೇಶವನ್ನ ತಲುಪಿಸಲು ಮಾಧ್ಯಮದ ಮೂಲಕ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ತಾವೇನಾದರೂ ಮಾತಾಡ್ತೀರ? ನಮ್ಮ ನವೀನ್ ಅವರು ಇವತ್ತು ಮಾನ್ಯ ಸಂಸದರು ಹೇಳಿರುವ ಹಾಗೆ ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂದರೆ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಇಡೀ ದೇಶವನ್ನು ಒಗ್ಗೂಡಿಸಿದಂತ ಮತ್ತು ಇಡೀ ದೇಶಕ್ಕೆ ಒಂದು ಶಕ್ತಿಯನ್ನು ತುಂಬಿದಂತ ಮಾನ್ಯರಾದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ಜಯಂತಿಯನ್ನು ನಾವೆಲ್ಲರೂ ಕೂಡ ಇಡೀ ದೇಶಾದ್ಯಂತ ಆಚರಣೆಯನ್ನು ಮಾಡಿ ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿ ಅವರು ಇವತ್ತು ದೆಹಲಿಯಲ್ಲಿ ಗೌರವವನ್ನು ಸಲ್ಲಿಸೋದ್ರ ಮೂಲಕ ಈ ಒಂದು ಏನು ಅಭಿಯಾನ ಇದೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಈ ಏಕತಾ ನಡಿಗೆಯನ್ನ ಮಾನ್ಯ ಸಂಸದರ ನೇತೃತ್ವದಲ್ಲಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಸಮಾಜದ
ಬರುವಂತ ಜನರನ್ನ ಸೇರಿಸಿ 12ನೇ ತಾರೀಕು ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸಂಘದಲ್ಲಿ ಏಕತಾ ನಡಿಗೆಯನ್ನ ಆಯೋಜನೆಯನ್ನ ಮಾಡುವಂತ ಈಗಾಗಲೇ ಚಿಂತನೆ ಆಗಿದೆ. ಅದರ ಆಯೋಜನೆಗಳು ಕೂಡ ನಡೆಯುತ್ತೆ. ನಾನು ಇಷ್ಟೇ ವಿನಂತಿಯನ್ನು ಮಾಡುವಂಥದ್ದು ನಮ್ಮ ಜಿಲ್ಲೆಯ ಎಲ್ಲ ಯುವಕರು ಈ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ